ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರಬೇಕು. ಇವತ್ತಿನ ಟಾಪಿಕ್ ನಾನು ಯಾವಾಗಲೂ ಆನೆಗಳದ್ದು KSRTCದು ಮಾಡಿ ದಿನ ಅದನ್ನೇ ನೋಡಿ ನಿಮಗೂ ಬೇಜಾರಾಗಿದೆ. ಆ ಮೂಮೆಂಟ್ ಬಂದಾಗ ಈ ಆನೆಗಳನ್ನ ಕಾರ್ಯಾಚರಣೆ ಮಾಡುವಾಗ ಆನೆಗಳ ವೀಡಿಯೋನ ಹಾಕ್ತೀನಿ. ಆವಾಗ ನೋಡೋಣ. ಒಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು, ಮೊನ್ನೆ ಒಂದು ಮಾಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಡೇಟ್ಗೆ. ಮತ್ತೆ ಪುನಃ ನಾನು ಅದೇ ವೀಡಿಯೋ ಮಾಡ್ತಿದ್ರೆ ನಿಮಗೂ ಬೇಜಾರಾಗುತ್ತೆ. ಅಂದರೆ ಅದ್ರ ಬಗ್ಗೆ ಆ ಕಾರ್ಯ ನಡೆಯುವಾಗ ಮಾತ್ರ ಆ ವಿಡಿಯೋ ಮಾಡಬೇಕು. ಸುಮ್ಮನೆ ನಾನು ಯಾವ ಅದನ್ನೇ ಮಾಡೋಕ್ಕೆ ಹೋದರೆ ಸರಿ ಆಗಲ್ಲ. ಮತ್ತು KSRTCದು ಮಾರ್ಚಿಗೆ ಅಂತ ಹೇಳಿದ್ದೀನಿ. ಆ ಮಾರ್ಚ್ ಮೂಮೆಂಟಲ್ಲಿ ಅದರ ವಿಷಯ ಬಂದಾಗ ಮಾತ್ರ KSRTCದು ಕೂಡ ಅದನ್ನು ನಿಮಗೆ ತಿಳಿಸ್ತೀನಿ. ಯಾಕೆಂದರೆ ಇನ್ನೂ ಮಾರ್ಚ್ ಇರೋದನ್ನೇ ನಾನು ಮತ್ತೆ ಈಗ ಒಂದು ವಿಡಿಯೋ ಹೇಳ್ಬಿಟ್ಟು ಮತ್ತೆ ಒಂದು ವಾರ ಬಿಟ್ಟು ಮತ್ತೆ ಅದನ್ನು ಹೇಳಿದ್ರೆ ಅದು ಸರಿ ಬರಲ್ಲ. ಇವತ್ತಿನ ವಿಷಯ ಬಂದು ಕ್ರೆಡಿಟ್ ಕಾರ್ಡ್. ಏನಕ್ಕೆ ವಿಷಯ ತೊಗೊಂಡ್ಬಂದಿದ್ದೀನಿ ಅಂದರೆ, ಈ ಕಾರ್ಡ್ ಬೇಕು ಅಂತ ನಾನು ಎಷ್ಟು ಅಲ್ದಿದ್ದೀನಿ ನಂಗೆ ಗೊತ್ತಿಲ್ಲ. ಬೇಕು ಅಂತ. ಯಾಕೆಂದರೆ ಕಷ್ಟಕ್ಕೆ ತುಂಬ ಯೂಸ್ ಆಗುತ್ತೆ. ನನಗೆ ಅಂತಲ್ಲ, ಎಲ್ರಿಗೂ ಇದು ಹೆಂಗೆ ಅಂದರೆ ಪುಕ್ಸಟ್ಟೆ ದುಡ್ಡು ಅಂತ, ಫ್ರೀ. ಈಗ ನಾನು ನಿಮಗೆ ಒಂದು 50,000 ಕೊಟ್ಟಂಗೆ, ತಗೊಳಪ್ಪ ಒಂದು ತಿಂಗಳು ಬಿಟ್ಟು ಕೊಡು ಅಂತ. ಒಂದು ತಿಂಗಳು ಬಿಟ್ಟು ಕೊಡೋಕ್ಕಾಗಲಿಲ್ವಾ? ಹೋಗಲಿ, ಇನ್ನೂ 15 ದಿನ ಎಕ್ಸ್ಟ್ರಾ ಟೈಮ್ ಕೊಡ್ತೀನಿ, ಆವಾಗಲೇ ಕೊಡು, ಬಡ್ಡಿ ಬೇಡ. ಹಂಗಂದರೆ ಯಾರು ತಾನೇ ಇಸ್ಕೊಡಲ್ಲ ದುಡ್ಡನ್ನ ಅಲ್ವಾ? ಹಾಗೆ ಕ್ರೆಡಿಟ್ ಕಾರ್ಡ್ ಬೇಕು ಅಂದರೆ ಸುಮ್ಮನೆ ಸಿಗಲ್ಲ. ನಿಮಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಅದು ತುಂಬ ವೀಡಿಯೋ ನೋಡಿರ್ತೀರ. ಕ್ರೆಡಿಟ್ ಕಾರ್ಡ್ ಬಗ್ಗೆ ಎಲ್ಲ ವಿಷಯ ಹೇಳಿರ್ತಾರೆ ನಿಮಗೆ. ಆದರೆ ನನಗೆ ನನ್ನ ಅನುಭವ, ನನ್ನ ಕಾರ್ಡ್ ಬಗ್ಗೆ ಮಾತ್ರ ನಾನು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಬ್ಯಾಂಕ್ಗಳಲ್ಲಿ ಒಂದು ಕ್ರೆಡಿಟ್ ಕಾರ್ಡ್ ಬೇಕು ಅಂದರೆ ಸಿಬಿಲ್ ಸ್ಕೋರ್ ಚೆಕ್ ಮಾಡ್ತಾರೆ, ಟ್ರಾನ್ಸಾಕ್ಷನ್ ಚೆಕ್ ಮಾಡ್ತಾರೆ, ವೆರಿಫಿಕೇಷನ್ ಮಾಡ್ತಾರೆ. ಇಷ್ಟೆಲ್ಲ ಆಗಿ ಕೊನೆಗೆ ನಮಗೆ ಒಂದು ಕ್ರೆಡಿಟ್ ಕಾರ್ಡು 30,000 ಅಥವಾ 25,000, 50,000, ಕೆಲವರಿಗೆ 1,00,000 ಲಿಮಿಟ್ ಸಿಗುತ್ತೆ. ನನಗೆ ಬ್ಯಾಂಕಲ್ಲಿ ಸಿಗಲಿಲ್ಲ, ಅನ್ನೋದು ಸಿಬಿಲ್ ಸ್ಕೋರ್ ಕಡಿಮೆ ಇತ್ತು ಅಂತ. ಬಟ್ ಇವಾಗ ಸಿಬಿಲ್ ಸ್ಕೋರ್ ಒಂದು ಜಾಸ್ತಿ ಇದೆ. ಇವಾಗ ನಾನು ತಗೊಳಕ್ಕೆ ಹೋಗಿಲ್ಲ. ಇನ್ನೊಂದು, ನಿಮಗೆ ಕ್ರೆಡಿಟ್ ಕಾರ್ಡು ಬ್ಯಾಂಕಾಗಿ ಕೊಡಲಿಲ್ಲ ಅಂದರೆ, ನನ್ನ ಅನುಭವದ ಮಾತಿದು, ಕ್ರೆಡಿಟ್ ಕಾರ್ಡ್ ಬ್ಯಾಂಕಲ್ಲಿ ನಿಮಗೆ ಸಿಗಲಿಲ್ಲ ಅಂದರೆ ಅವರೇ ನಿಮಗೆ ಕ್ರೆಡಿಟ್ ಕಾರ್ಡ್ ಬೇಕಂತ ಫೋನ್ ಮಾಡ್ತಾರೆ, ಟ್ರಾನ್ಸಾಕ್ಷನ್ ಚೆನ್ನಾಗಿದ್ದರೆ. ಇನ್ನೊಂದು ಮಾರ್ಗ ಯಾವುದು ಅಂದರೆ, ಈ ಬಜಾಜ್ ಗೊತ್ತಿರುತ್ತೆ ನಿಮಗೆ. ಬಜಾಜ್ ಕಡೆಯಿಂದ EMIಲಿ ಫೋನು, TV, ಫ್ರಿಡ್ಜು, ಈ ಥರ ಹೋಮ್ ಅಪ್ಲಯನ್ಸ್ ನೀವು ತೊಗೊಂಡಿದ್ರೆ, ಆ EMIನ ನೀವು ಕರೆಕ್ಟಾಗಿ ಕಟ್ಕೊಂಡು ಹೋಗ್ತಾಯಿದ್ರೆ ನಿಮಗೊಂದು ಬಜಾಜ್ ಕಾರ್ಡ್ ಅಂತ ಸಿಗುತ್ತೆ. ಅದ್ರ ಮುಖಾಂತರ ಬಜಾಜ್ ಸೂಪರ್ ಕಾರ್ಡ್ RBLಯಿಂದ ಕೊಡ್ತಾರೆ. RBL ಕ್ರೆಡಿಟ್ ಕಾರ್ಡ್ ನಿಮಗೆ ಸಿಗುತ್ತೆ. ಅವರೇ ಕಾಲ್ ಮಾಡಿ ಕೇಳ್ತಾರೆ ಬೇಕಾ ಅಂತ. ನಿಮ್ಗೆ ಬೇಕು ಅಂದರೆ ಓಕೆ. ಅದು ಯಾವ ರೀತಿ ಇರುತ್ತೆ ಅಂದರೆ, ನನಗೊಂದು ಕೊಟ್ಟಿದ್ದಾರೆ ನೋಡಿ, ಬಜಾಜು ಉಲ್ಟಾ ಕಾಣಿಸ್ತಿದೆ ಅನಿಸುತ್ತೆ. ನನಗೆ ಸಿಕ್ಕಿರೋದು ಬಜಾಜು, ಅವರೇ ಕಾಲ್ ಮಾಡಿ ಕೊಟ್ಟಿರೋಂಥ ಒಂದು ಕಾರ್ಡ್ ಇದು. ಫಿನ್ಸರ್ RBL ಬ್ಯಾಂಕ್, ಇದು ರತ್ನಾಕರ ಬ್ಯಾಂಕ್ ಅಂತಲೂ ಕೂಡ ಇದು ಕರೀತಾರೆ, ಸ್ಮಾಲ್ ಫೈನಾನ್ಸು. ಇದು ಹೇಗೆ ಅಂದರೆ, ನಿಮಗೆ ಸ್ಟಾರ್ಟಿಂಗ್ ಒಂದು 50,000 ಲಿಮಿಟ್ ಅಂದ್ಕೊಳ್ಳಿ, ಲಿಮಿಟ್ ಕೊಟ್ಟಿರ್ತಾರೆ. ನೀವು ಇದನ್ನು ಪೆಟ್ರೋಲ್ ಬಂಕಲ್ಲಿ, ಕೆಲವರು ಜಾಸ್ತಿ ಯೂಸ್ ಮಾಡೋದೇ ಪೆಟ್ರೋಲ್ ಬಂಕಲ್ಲಿ ಇದನ್ನು ಸ್ವೈಪ್ ಮಾಡಿದಾಗ ಏನಾಗುತ್ತೆ, ನಿಮಗೆ 1,000ಕ್ಕೆ 150ರಿಂದ 200 ರೂಪಾಯಿಯಷ್ಟು ನಿಮಗೆ ಎಕ್ಸ್ಟ್ರಾ ಇಂಟ್ರೆಸ್ಟ್ ಕಟ್ಟಾಗುತ್ತೆ. ನೀವು ಶಾಪಿಂಗ್ ಯೂಸ್ ಮಾಡಿ, ಅಥವಾ ನೀವು ಹೊರಗಡೆ ಒಂದು ಫುಡ್ಡು ತಿನ್ನೋಕ್ಕೆ ಅಂತ ಹೋದಾಗ ಅಲ್ಲಿ ಯೂಸ್ ಮಾಡಿ, ಫುಡ್ ಶಾಪ್ಗಳಲ್ಲಿ ರಿವರ್ಸ್ ಪಾಯಿಂಟ್ ಬರುತ್ತೆ ಮತ್ತು ಕ್ಯಾಶ್ ಬ್ಯಾಕ್ ಬರುತ್ತೆ. ಬಟ್ ಪೆಟ್ರೋಲ್ ಬಂಕಲ್ಲಿ ಸ್ವೈಪ್ ಮಾಡಿಸಿದಾಗ ನಿಮಗೆ ಚಾರ್ಜಸ್ ಕಟ್ಟಾಗುತ್ತೆ. ಪೆಟ್ರೋಲ್ ಬಂಕಲ್ಲಿ ತುಂಬ ಅವಶ್ಯಕತೆ ಇತ್ತು ಅಂತ ಮಾತ್ರ ನೀವು ತಗೊಳ್ಳಿ. ಓಕೆ. ಈ ಕ್ರೆಡಿಟ್ ಕಾರ್ಡ್ನ ಮಾಹಿತಿ ಏನಪ್ಪ ಅಂದರೆ, ನಿಮಗೆ 30 ದಿನ ಟೈಮ್ ಇರುತ್ತೆ. ಇದು ನನಗೆ ಕೊಟ್ಟಿರೋ ಡೇಟು 17ನೇ ತಾರೀಕಿಂದ 12ನೇ ತಾರೀಕು. ಈ ತಿಂಗಳು 12ನೇ ತಾರೀಕಿಂದ ನಾನು ಏನು ಯೂಸ್ ಮಾಡಿರ್ತೀನಿ 1ನೇ ತಾರೀಕುವರೆಗೂ, ಅದೆಲ್ಲವೂ ಕೂಡ ನೆಕ್ಸ್ಟ್ ಮಂತ್ ನನಗೆ 12ನೇ ತಾರೀಕು ಬಿಲ್ ಜನ್ರೇಟ್ ಆಗುತ್ತೆ. ನಾನು 13ನೇ ತಾರೀಕು ಆ ಬಿಲ್ನ ಕಟ್ಟಬೇಕಾಗುತ್ತೆ. ಅದು ಕಟ್ಟಬೇಕಾದ ಡೇಟು. ಅವರು ಇನ್ನೂ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ ನಮಗೆ 1ನೇ ತಾರೀಕುವರೆಗೂ. ಅಂದರೆ ನಮಗೆ ಇನ್ನೂ 15 ದಿನ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ. ಒಟ್ಟು 1.5 ತಿಂಗಳು ಟೈಮ್ ಸಿಗುತ್ತೆ ನಮಗೆ ದುಡ್ಡು ಕಟ್ಟೋಕ್ಕೆ. ಎಷ್ಟು ಮುಖ್ಯ ನೋಡಿ, ಎಷ್ಟು ಈಸಿ. ಯಾರು ಕೊಡ್ತಾರೆ? ಸುಮ್ಮನೆ ಅರ್ಜೆಂಟ್ ದುಡ್ಡು ಬೇಕು ಅಂದರೆ ಯಾರು ಕೊಡಲ್ಲ
ಅದು ಫ್ರೀಯಾಗಿ ಬಡ್ಡಿ ಇಲ್ಲದೇ 1.5 ತಿಂಗಳು ದುಡ್ಡು ಕೊಡ್ತಾರೆ ಕ್ರೆಡಿಟ್ ಕಾರ್ಡು. ನಿಮಗೆ ಈ ಕ್ರೆಡಿಟ್ ಕಾರ್ಡ್ ಬೇಕು ಅಂದರೆ ಬಜಾಜಲ್ಲಿ ನೀವೇನೇ ಒಂದು ಹೇಳಿದ್ನಲ್ಲ, ಮನೆಗೆ ಸೋಫಾಗಳು ಅಥವಾ ಫ್ರಿಡ್ಜ್ಗಳು, ಟಿ ವಿ ಈ ಥರ ನೀವು ತಗೋಬೇಕು ಅಂದಾಗ EMI ತೊಗೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ಅವರೇ ಕಾಲ್ ಮಾಡ್ತಾರೆ, ಕಾರ್ಡ್ ಬೇಕಂತ ಕಾರ್ಡ್ ಕೊಡ್ತಾರೆ. ನೀವು ಬ್ಯಾಂಕಲ್ಲಿ ತಗೊಳ್ಳೋಕ್ಕೆ ಸ್ವಲ್ಪ ಹಿಂಸೆ, ಜಾಸ್ತಿ ಕಷ್ಟ ಆಗುತ್ತೆ. ಅವರು ಜಾಸ್ತಿ ಸಿಬಿಲ್ ಸ್ಕೋರ್ ಇರಬೇಕು, ಬ್ಯಾಂಕ್ಗಳಲ್ಲಿ ಟ್ರಾನ್ಸಾಕ್ಷನ್ ಇರಬೇಕು, ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಬಜಾಜ್ RBL ಬ್ಯಾಂಕ್ ಕಾರ್ಡ್ ಬಂದು ಆದಷ್ಟು ಬೇಗ ಈಸಿಯಾಗಿ ಸಿಗುತ್ತೆ. ನೀವು ಟ್ರಾನ್ಸಾಕ್ಷನ್ನು ಆ ಥರ ಎಲ್ಲ ಏನು ನೋಡೋಕ್ಕೆ ಹೋಗಲ್ಲ ಅವರು. ನೀವು ಚೆನ್ನಾಗಿ EMI ಕಟ್ಕೊಂಡು ಹೋಗಿದರೆ ಅದ್ರ ಬೇಸಿಸ್ ಮೇಲೆ ನಿಮಗೆ ಈ ಕಾರ್ಡ್ ಸಿಗುತ್ತೆ. ಚೆನ್ನಾಗಿದೆ, ನಾನು ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಬಂಕಲ್ಲಿ ಸ್ವೈಪ್ ಮಾಡಿದಾಗ ಮಾತ್ರ ನನಗೆ ಎಕ್ಸ್ಟ್ರಾ ಚಾರ್ಜ್ ಕಟ್ಟಾಗ್ತಿದೆ, ಬೇರೆ ಕಡೆ ಎಲ್ಲೂ ನನಗೆ ಎಕ್ಸ್ಟ್ರಾ ಚಾರ್ಜ್ ಕಟ್ಟಾಗ್ತಿಲ್ಲ. ಚೆನ್ನಾಗಿದೆ, ಆಪತ್ತು ಬಾಂಧವ ಅಂತ ಈ ಕಾರ್ಡು. ಅವಶ್ಯಕತೆ ಇದ್ದಾಗ ತುಂಬ ಯೂಸ್ ಆಗುತ್ತೆ. ಬಡ್ಡಿ ಇಲ್ಲದೆ ನಮಗೆ ಸಾಲ ಕೊಡೋ ಥರ. ಅದೇ ಕ್ರೆಡಿಟ್ ಕಾರ್ಡ್ ಅಂದ್ರೇ ಹಾಗೆ, ಒಂಥರ ಚಿನ್ನದ ಮೊಟ್ಟೆ ಇದ್ದಂಗೆ ಕೈಯಲ್ಲಿ. ಹಾಗೆ ಇದರ ಮಾಹಿತಿ ನನಗೆ ಗೊತ್ತಿರೋಷ್ಟು ಹೇಳಿದ್ದೀನಿ. ಬಟ್ ಇದನ್ನು ಇದೇ ಅಂದ್ಬಿಟ್ಟು ಏನಾಗುತ್ತೆ ಅಂದರೆ ಜೇಬಲ್ಲಿದ್ದಾಗ ಯೂಸ್ ಮಾಡೋಣ ಅನಿಸುತ್ತೆ. ಇದೆಯಲ್ಲ ಬಿಡು, ಆರಾಮಾಗಿ ಕಟ್ಕೊಂಡ್ರೆ ಆಯಿತು ಅಂತ. ಬಟ್ ನಮಗೆ ಎಷ್ಟು ಕಟ್ಟೋಕ್ಕೆ ಸಾಧ್ಯನೋ ಅಷ್ಟು ಮಾತ್ರ. ನಿಮ್ಮ ಟ್ರಾನ್ಸಾಕ್ಷನ್, ನಿಮಗೆ ಮಂತ್ಲಿ ಇನ್ಕಮು ನಂಗೆ ಕಟ್ಟೋಕ್ಕಾಗುತ್ತಾ? ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಇದರಲ್ಲಿ 50,000 ರೂಪಾಯಿ ಇದ್ದರೆ ಕೆಲವರು ಏನು ಮಾಡ್ತಾರೆ ಗೊತ್ತಾ, 50,000 ಖಾಲಿ ಮಾಡಿಬಿಟ್ಟು 12ನೇ ತಾರೀಕು ಬಿಲ್ ಬರುತ್ತೆ ಕಾರ್ಡ್ದು. 13ನೇ ತಾರೀಕು ಏನು ಮಾಡ್ತಾರೆ, ಟೈಮ್ ಇರುತ್ತಲ್ಲ, ಯಾರ ಹತ್ರನ ಫ್ರೆಂಡ್ ಹತ್ರ ಇಸ್ಕೊಂಡು ಕಟ್ಟೋದು, ಮತ್ತೆ ಸ್ವೈಪ್ ಮಾಡಿ ಅವ್ರಿಗೆ ವಾಪಸ್ ಕೊಡೋದು. ಆ ಥರನೂ ಕೂಡ ಮಾಡ್ತಾಯಿದ್ದಾರೆ. ನಾನು ಒಂದ್ಸಲಿ ಮಾಡಿದ್ದೀನಿ. ಆ ತಪ್ಪು ಮಾಡಬಾರ್ದು. ಯಾಕೆಂದರೆ ನಮಗೆ 50,000 ಲಿಮಿಟ್ ಕೊಟ್ಟರೆ ನಾವು ಯೂಸ್ ಮಾಡಬೇಕಾಗಿರೋದು ಓನ್ಲಿ 30,000ರಿಂದ 35,000 ಅಷ್ಟು ಮಾತ್ರ ಯೂಸ್ ಮಾಡಬೇಕು. ಇಲ್ಲಾಂದರೆ ಏನು ಮಾಡೋದು ಗೊತ್ತಾ, 50,000 ನಾವು ಖಾಲಿ ಮಾಡಿಬಿಟ್ರೆ, ಇವನೇನೋ ಕ್ರೆಡಿಟ್ ಕಾರ್ಡ್ ಮೇಲೆ ಡಿಪೆಂಡ್ ಆಗಿದ್ದಾನೆ, ಇವನಿಗೆ ಬೇರೆ ಇನ್ಕಮ್ ಬೇರೆ ಕಡೆ ಸ್ವಲ್ಪ ಕಡಿಮೆ ಇದೆ ಅನಿಸುತ್ತೆ ಅಂದ್ಬಿಟ್ಟು ನಮ್ಮ ಸಿಬಿಲ್ಲು ಜಾಸ್ತಿ ಆಗೋಲ್ಲ. ಅದೇ ನೀವು 50,000ದಲ್ಲಿ 25,000, 30,000 ಈ ರೀತಿ ನೀವು ಎಷ್ಟು ಬೇಕಷ್ಟು ಯೂಸ್ ಮಾಡಿಕೊಂಡು ಅದು ನೀಟಾಗಿ ಕಟ್ಕೊಂಡ್ಬಂದರೆ ನಿಮ್ಮ ಸಿಬಿಲ್ ಸ್ಕೋರ್ ಇನ್ನೂ ತುಂಬ ಚೆನ್ನಾಗಿ ಹೈಕ್ ಆಗುತ್ತೆ. ನೀವು ಎಷ್ಟಿದೆ ಅಷ್ಟನ್ನು ಖಾಲಿ ಮಾಡಿಬಿಟ್ರೆ ಅವರು ನೋಡ್ತಾರೆ, ಇದೇನಿದು ಇಷ್ಟೊಂದು ಖಾಲಿ ಮಾಡ್ತಿದ್ದಾನೆ ನೋಡಿ, ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾನೆ, ಎಲ್ಲನೂ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾನೆ, ಪೂರ್ತಿ ಖಾಲಿ ಮಾಡ್ತಾಯಿದ್ದಾನೆ, ಇವನಿಗೆ ಯಾವ ಥರ ನಾವು ಕೊಡೋದು ಮುಂದೆ ಇನ್ನೂ ಜಾಸ್ತಿ ಬೇಕು ಅಂದರೆ, ಆ ಥರ ಎಲ್ಲ ಬ್ಯಾಂಕ್ ಯೋಚನೆ ಮಾಡುತ್ತೆ. ಒಬ್ಬರು ಈಗ ಫ್ರೀಯಾಗಿ ಸುಮ್ಮನೆ ಏನು ಇಲ್ಲದೆ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ ಅಂದರೆ ಅವೆಲ್ಲ ಯೋಚನೆ ಮಾಡೇ ಕೊಡೋದು, ಸುಮ್ಮನೆ ಕೊಡೋಲ್ಲ. ಹಾಗೆ ಎಷ್ಟು ಬೇಕು ಅಷ್ಟು ಮಾತ್ರ ಯೂಸ್ ಮಾಡಿಕೊಂಡು ಅದನ್ನು ಆನ್ ಟೈಮಿಗೆ ನೀವು ಪೇ ಮಾಡ್ಕೊಳ್ತಾ ಹೋಗಿ. ಬಟ್ಟು ತುಂಬ ಒಳ್ಳೆಯದೇ, ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ಕೆಟ್ಟದಾಗೂ ಕೆಲವರು ಕಟ್ಟಲ್ಲ, ಏನಾಗುತ್ತೆ ಅಲ್ಲಿ ತೋರಿಸ್ತಾರೆ ಅಮೌಂಟ್ ಡ್ಯೂ, ಬರೀ 2,500 ಕಟ್ಟಿ ಸಾಕು, ಈ ತಿಂಗಳು ಕಟ್ಟೋಕ್ಕಾಗಲಿಲ್ವಾ, ಬರೀ 2,500 ಕಟ್ಟಿ, ಮಿಕ್ಕಿದ್ದ ನೋಡೋಣ ಆಮೇಲೆ, ಇಲ್ಲ EMI ಕನ್ವರ್ಟ್ ಮಾಡಿಕೊಡ್ತೀವಿ, ಈ ಥರ ಎಲ್ಲ ಆಪ್ಷನ್ಸ್ ಕೊಡ್ತಾರೆ ಅವರು. ಬಟ್ ಏನೇ ಕಷ್ಟ ಆದರೂ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಆನ್ ಟೈಮ್ ಕಟ್ಕೊಳ್ಳಿ. ಮಿನಿಮಮ್ ಡ್ಯೂ ಕಟ್ಟಕ್ಕೆ ಹೋದರೆ ಅದು ಬಡ್ಡಿ ಮೇಲೆ ಬಡ್ಡಿ ಗೊತ್ತಾಗಲ್ಲ ನಮಗೆ. ಅದು ಯಾವ ಥರ ಬಡ್ಡಿ ಬರುತ್ತೆ, ಎಷ್ಟು ಬಡ್ಡಿ ಬರುತ್ತೆ ಅದು ಗೊತ್ತೇ ಆಗಲ್ಲ. ಸುಮ್ಮನೆ ಏನೋ ಬಿಡು ಸ್ವಲ್ಪ ಬಡ್ಡಿ ಬರ್ತಲ್ಲ ಕಟ್ಟಿದ್ರೆ ಆಯಿತು, ಈ ಥರ ಯೋಚನೆ ಮಾಡ್ತೀವಿ. ಬಟ್ ಆ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ಇದು ಇದ್ದಷ್ಟು ಒಳ್ಳೆಯದು ಕೂಡ ಹೌದು, ಕೆಟ್ಟದ್ದು ಕೂಡ ಹೌದು. ಅದು ನೀವು ಯಾವ ರೀತಿ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಲಿಮಿಟ್ ಡಿಪೆಂಡ್ ಆಗುತ್ತೆ. ಹಾಗೆ ನಿಮ್ಗೆ ಯಾವ ಥರ ಕ್ರೆಡಿಟ್ ಕಾರ್ಡ್ ಬೇಕು ನೋಡಿ ತಗೊಳ್ಳಿ. ಬಟ್ ಈಸಿ ಮೆಥಡಲ್ಲಿ ಹೇಳಿದ್ದು ನಾನು ನಿಮಗೆ. ಬಜಾಜ್ ಕಡೆಯಿಂದ ಈಸಿಯಾಗಿ ಸಿಗುತ್ತೆ RBL ಬ್ಯಾಂಕ್ ಬಜಾಜ್ ಸೂಪರ್ ಕಾರ್ಡ್ ಅಂತ. ಬಜಾಜಲ್ಲಿ ಏನಾದ್ರು ಫರ್ನಿಚರ್ಸು ಮನೆಗೆ ಏನು ಬೇಕು ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ, EMI ಹಾಕ್ಸ್ಕೊಳ್ಳಿ, ಬಜಾಜಲ್ಲಿ ಕಟ್ಕೊತಾ ಹೋಗಿ ನೀಟಾಗಿ. ಒಂದು 6 ತಿಂಗಳು ಕಟ್ಟರೆ ಅವರೇ ಕಾಲ್ ಮಾಡಿ ಕ್ರೆಡಿಟ್ ಕಾರ್ಡ್ ಬೇಕಂತ ಕೇಳಿ ಕೊಡ್ತಾರೆ, ಪೋಸ್ಟಲ್ಲಿ ಮನೆಗೆ ಬರುತ್ತೆ. RBL ಒಂದು ಆ್ಯಪ್ ಬರುತ್ತೆ, ಆ ಆ್ಯಪಲ್ಲಿ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾರೆ. ಎಷ್ಟು ಖರ್ಚು ಮಾಡಿದ್ದೀರಾ, ಎಲ್ಲ ಸ್ಪೆಂಡ್ ಮಾಡಿದ್ದೀರಾ, ಎಷ್ಟು ಕಟ್ಟಬೇಕು, ಬಡ್ಡಿ ಎಷ್ಟು, ಎಲ್ಲ ಆ್ಯಪಲ್ಲಿ ಮೈ RBL ಆ್ಯಪ್ ಅಂತಿದೆ. ಆ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಯಾವ ಥರ ಪಿನ್ ಬೇಕಾ ಪಿನ್ ಜನರೇಟ್ ಮಾಡಿಕೊಂಡು ಎಲ್ಲ ಅದರಲ್ಲೇ ಸಿಗುತ್ತೆ ನಿಮ್ಮ ಮಾಹಿತಿ. ಓಕೆ, ನಾನು ಕೊಟ್ಟಂಥ ಮಾಹಿತಿ ನಿಮ್ಗೆ ಇಷ್ಟ ಇದೆ ಅಂತ ಅನ್ಕೊತೀನಿ. ದಯವಿಟ್ಟು ಹೊಸದಾಗಿ ನೋಡೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನಷ್ಟು ಬೇರೆ ಮಾಹಿತಿಗಳನ್ನ ಕೊಡ್ತೀನಿ. ಎಲ್ಲ ಕೇಳೋ ಅದನ್ನೇ ಎಲ್ಲ ಬೇಡ ನನಗೆ, ಆನೆದು ಹೇಳಿ, KSRTCದು ಹೇಳಿ, ಅದನ್ನು ಆ ಟೈಮ್ ಬಂದಾಗ ಮಾತ್ರ ಹೇಳಬೇಕು, ಸುಮ್ಮನೆ ದಿನ ಅದನ್ನೇ ಮಾಡಬಾರ್ದು. ಬೇರೆ ಥರ ಅಭಿಮನ್ಯು ಈಗ ಮಲಗಿದ್ದ, ನಾಳೆ ಕಾರ್ಯಕ್ರಮ ನಡೆಯುತ್ತೆ, ನಾಳೆ ಕ್ಯಾನ್ಸಲ್ ಆಯಿತು, ಈ ಥರ ಎಲ್ಲ ಸುಮ್ಮನೆ ವ್ಯರ್ಥವಾದಂತಹ ಮಾಹಿತಿ ಕೊಡೋದು ನನಗೆ ಇಷ್ಟ ಇಲ್ಲ. ಆನ್ ಟೈಮ್ ಆ ಇನ್ಫಾರ್ಮೇಷನ್ ಕರೆಕ್ಟ್ ಇರಬೇಕು, ಇನ್ಫಾರ್ಮೇಷನ್ ಕೊಡಬೇಕು. ಆ ಥರ ನಂದು. ಬೇರೆ ಚಾನಲ್ಗಳು ನಂಗೆ ಗೊತ್ತಿಲ್ಲ. ಓಕೆ, ಬಾಯ್.